ಈ ನಿನ್ನ ನರ್ತನೆಯನ್ನು ಕಂಡು ನಾನು ಮುಗಿಸಾರು ಸೋತೋದೆ. ನಾಳೆ ನನ್ನ ಬಿಟ್ಟು ಹೋದ್ರೆ ನಾನು ಬಿಡಕ್ಕಾಗುವುದಿಲ್ಲ, ನಿನಗೂ ಗೊತ್ತಾ? ದಿನವೂ ಆನಂದವೇ ಹಿಂಗೆ ನಗುತ್ತಾ ಇದ್ದಾರೆ. ನೋಡು ಜಗಳಾದ ಕೂಡ ನಮಗಿಲ್ಲ ಚಿನ್ನ ಬೆಳ್ಳಿರಗುದಲ್ಲಿ ಸುಳ್ಳ ತಂದಗಿಲ್ಲ ಸೂರ್ಯ ಬಂದಾಗ ಹಗಲಲ್ಲಿ ಬೆಳಕು, ಚಂದ್ರ ಬಂದಾಗ ಇರುಳಲ್ಲಿ ಬೆಳಕು. ದೇವಲೋಕನಂತಿರುವ ನಮ್ಮ ಅರಮನೆಯಲ್ಲಿ ಪಾರ್ವತಿ ಪರಮೇಶ್ವರಂತ ಅಣ್ಣ ಅತ್ತಿಗೆರಿರುವಾಗ ಹಗಲೇಳು ಬೆಳಕು. ಅಣ್ಣ ಅತ್ತಿಗೆಮ್ಮ, ನಿಮ್ಮ ಇಬ್ಬರ ನೃತ್ಯವನ್ನು ಕಣ್ಣು ತುಂಬ ನೋಡಿ ನನ್ನ ಎರಡು ಕಣ್ಣುಗಳು ಪಾವನವಾದವು. ಇಲ್ಲಪ್ಪ ಮೈದನ, ಇದ್ರಲ್ಲಿ ನನ್ ತಪ್ಪೇನೂ ಇಲ್ಲ. ಈ ತಪ್ಪೆಲ್ಲ ನಿಮ್ಮ ಅಣ್ಣಂದೆ. ಯಾವಾಗ ನೋಡು ಬರೀ ಪೋಲಿ ಆಟನೇ ಮಾತಾಡ್ತಾ ಇರ್ತಾರೆ. ಬರೀ ಇಂಥವೇ ಆಟ ಇವರು. ಅಮ್ಮ, ಇದರಲ್ಲಿ ಏನು ಚಪಲತೆ ಇಲ್ಲ. ಏನೋ ಬಹಳ ದಿವಸದಿಂದ ನಿಮ್ಮ ಅತ್ತಿಗೆ ಕಂಠದಿಂದ ಹಾಡು ಕೇಳಬೇಕಂತ ಆಸೆ. ಅವಳು ಒಂದು ಹಾಡಿದಳು, ಅದರೆಲ್ಲ ಎರಡೇ ಎರಡು ಸ್ಟೆಪ್ ಆಗಿದೆ. ಏನಾದರೂ ತಪ್ಪಿದರೆ ಕ್ಷಮಿಸಿತಮ್ಮ. ಅಣ್ಣ ಛೇ, ಅದೆಂತ ಮಾತನಾಡ್ತೇವೆ ಬೆಟ್ಟಪ್ಪ. ಪ್ರತಿಯೊಬ್ಬರ ಮನೆಯಲ್ಲಿ ಈ ರೀತಿ ನಗು ನಗುತ್ತಾ ನಲಿನಲಿತಾ ಆಡುತ್ತಾ ಕುಣಿತಾ ಸಂಸಾರ ಸಾಗಿಸಿದರೆ ಜಗಳ ಜಂಜಾಟ ಬಾರದೆ ಈ ಆಯುಷ್ಯ ಆರೋಗ್ಯದಿಂದ 100 ವರ್ಷ ಬಾಳಿ ಬದುಕಬೇಕೆಂದು ಬಲ್ಲವರು ಹೇಳ್ಯಾರ. ಮನುಷ್ಯನಿಗೆ ಆರೋಗ್ಯ ಮುಖ್ಯ. ನಗು ನಗುತ್ತಾ ಖುಷಿಯಿಂದ ಬಾಳಿದರೆ 100 ಮಡದಷ್ಟು ಹೆಚ್ಚಾಗುತ್ತದೆ ಆರೋಗ್ಯ. ಅಣ್ಣ, 100 ಮಡಿ ಅಷ್ಟು ಆರೋಗ್ಯ ಅಲ್ಲಣ್ಣ. ಈ ಮನೆ ಅರಮನೆ ಇದ್ದಾಗೆ. ಈ ಮನೆಯಲ್ಲಿ ನಗು ಅನ್ನೋದು ಯಾವಾಗಲೂ ಕಡಿಮೆನೇ ಆಗೋದಿಲ್ಲ. ನೋಡೋಣ, ಆದಷ್ಟು ಬೇಗ ನನ್ನ ತಂಗಿ ವಿದ್ಯಾಭ್ಯಾಸ ಮುಗಿದ್ರೆ ಸಾಕು. ನನ್ನ ಮೈದನಿಗೆ ಕೊಟ್ಟು ಮದುವೆ ಮಾಡಿಬಿಡು. ಹಾಗೆ ಈ ಮನೆಗೆ ನನ್ನನ್ನು ಸೊಸೆಯನ್ನಾಗಿ ಕೊಟ್ಟಿದೆಯಲ್ಲ, ನಿಜವಾಗ್ಲು ಈ ನಿನ್ನ ಉಪಕಾರ, ಈ ಕರ್ತವ್ಯವನ್ನ ನಾನು ಎಂದೆಂದಿಗೂ ಮರೆಯೋದಿಲ್ಲ. ಆದ್ರೆ ಆದಷ್ಟು ಬೇಗ ನನ್ನ ಮೈದನ ಮದುವೆ ಒಂದಾದ್ರೆ ಸಾಕು. ಇನ್ನು ನನ್ನ ತಂಗಿ ಈ ಮನೆಗೆ ಸೊಸೆಯಾಗಿ ಬಂದ್ರೆ ಸ್ವರ್ಗನೇ ದರೆಗಳದಂತೆ ಸಂತೋಷ ಆಗುತ್ತೆ ನೋಡೋಣ.
ಹೌದು ರಾಯ, ಚಿಕ್ಕನಿಂದಲೇ ತಂದೆ ತಾಯಿಯನ್ನು ಕಳೆದುಕೊಂಡ ಕೊರಗಿನಲ್ಲಿರೋ ನಮ್ಮನ್ನು ನಿನ್ನ ತಂಗಿಯನ್ನು ಕೊಟ್ಟು ನಮ್ಮ ಮನೆಯನ್ನು ಬೆಳಗಿಸಿದೆಯಾ. ಅದರಂತೆ ಶ್ರಾವಣಿ ಶಿಕ್ಷೆ ಮುಗಿದ ತಕ್ಷಣ ಅವಳೊಬ್ಬಳು ನಮ್ಮ ಮನೆಗೆ ಸೊಸೆಯಾಗಿ ಬಂದರೆ ಆ ಸ್ವರ್ಗ ಮೂರೇ ಮೂರು ಗೇಣು ನಮಗೆ ಸಮೀಪ ಆದಷ್ಟು ಖುಷಿ ಆಗುತ್ತದೆ ಅಪ್ಪ. ಬೆಳಕು ಬದುಕಿಗೆ ದಾರಿದೀಪ, ಅಭಿವೃದ್ಧಿಗೆ ಆಶಾದೀಪ, ಸಾಧನೆಗೆ ಸ್ಫೂರ್ತಿಯ ದೀಪ. ಅದರಂತೆ ಶ್ರಾವಣಿ ಶಿಕ್ಷಣ ಮುಗಿದ ತಕ್ಷಣ ಖಂಡಿತ ಆಶೆ ಇಡುತ್ತೇನೆ. ಏನಂತ ಕ್ರಾಂತಿ? ಗುರುಗಳೇ, ಈ ಒಂದು ವಿಷಯದಲ್ಲಿ ನನ್ನನ್ನು ಪೀಡಿಸಬೇಡಿ. ನಾನು ಬಹಳಷ್ಟು ಸಲ ಅತ್ತಿಗೆಯನ್ನು ಹೇಳಿದ್ದೇನೆ. ಅವಳು ವಿದ್ಯಾವಂತೆ, ನಾನು ಹಳ್ಳಿಯ ಹುಮ್ಮ.